ಈಗ ಅವ್ರ ಹತ್ರ ಇದ್ರೆ ಅದನ್ನ ಹೇಳಲಿಲ್ಲ, ಒಳ್ಳೇದಲ್ಲ, ಯಾಕೆ ಹೇಳ್ಬಾರ್ದು ಅವರು? ಇದೇ ರೀತಿ ಎಲ್ಲ ಕಂಪ್ಲೀಟ್ ಯಾರು ಇನ್ವಾಲ್ವ್ ಇದಾರೆ ಅಂತ ಹೇಳಿ ಮಾಹಿತಿ ಬರಬೇಕಲ್ವಾ? ಮಾಹಿತಿ ಹೆಂಗ್ ಬರುತ್ತೆ ನಮಗೆ? ಯಾವ್ದು ವರದಿ ಬೇಕು, ಅವ್ರ ಹತ್ರ ವರದಿದ್ದು ಆಧಾರದ ಮೇಲೆ ಅವ್ರ ಹತ್ರ ಏನೋ ಮಾಹಿತಿ ಇದ್ರೆ ಹೇಳಿ, ಅದಕ್ಕೇನು ಇಟ್ ಇಸ್ ವೆರಿ ಓಪನ್, ಹೇಳಿ, ಅದಕ್ಕೇನು ತೊಂದರೆನಿದೆ? ಒಳ್ಳೇದಲ್ವಾ ಹೇಳಿದ್ರೆ? ತನಿಖೆಗೆ ಅನುಕೂಲ ಆಗುತ್ತೆ. ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯನೋ ಸುಳ್ಳು ಅಂತ ಜನಕ್ಕೂ ಗೊತ್ತಾಗುತ್ತೆ. ಸತ್ಯ ಇದ್ರೆ ಸತ್ಯ ಹೊರಗೆ ಬರಲಿ, ಅದಕ್ಕೇನು ತಪ್ಪೇನಿದೆ? ಮಾಡಲಿ. ಕ್ರೀಮಿ ಲೇಯರ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. OBC ಕೂಡ ಒಂದು ಇನ್ಕಮ್ ಲಿಮಿಟ್ ಮೇಲೆ ಇರ್ತಕ್ಕಂಥವ್ರಿಗೆ ಅಲೋ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕು ಅಲ್ವಾ? ಈ ಕ್ರೀಮಿ ಲೇಯರ್ಗೆ 10% ರಿಸರ್ವೇಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇದು ಯಾರಿಗೆ ಅನುಕೂಲ ಆಗುತ್ತೆ? 10% ಕ್ರೀಮಿ ಲೇಯರ್ಗೆ ಕೊಟ್ಟಿರ್ತಕ್ಕಂಥದ್ದು ಇದು ಯಾರಿಗೆ ಅನುಕೂಲ ಆಗುತ್ತೆ? ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ಬೇಕಲ್ವಾ? ಇದ್ರ ಬಗ್ಗೆನೂ ಹೋರಾಟ ಮಾಡಕ್ ಹೇಳ್ರಿ. ಇದನ್ನ ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗಿಲ್ಲ, ಯಾವ ಬಡವ್ರಿಗೆ ಅನುಕೂಲ ಆಗುತ್ತೆ, ಯಾವ ಜನಾಂಗದವ್ರಿಗೆ ಅನುಕೂಲ ಆಗುತ್ತೆ? ಈ 10% ರಿಸರ್ವೇಷನ್ ಏನು ಕೇಂದ್ರ ಸರ್ಕಾರ ತಂದಿದೆ, ಇದು ಯಾರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಚರ್ಚೆ ಆಗಲಿ, ಬಹಿರಂಗವಾಗಿ ಚರ್ಚೆ ಆಗಬೇಕು. ಇಟ್ಸ್ ವೆರಿ ಗುಡ್ ಆಕ್ಚುಲಿ. ಈ ತರ ಹೋರಾಟಗಳು ಚರ್ಚೆ ಮುಖಾಂತರ, ಪಾಲಿಸಿ ಮುಖಾಂತರ, ಪ್ರೋಗ್ರಾಮ್ಸ್ ಮುಖಾಂತರ ಆದ್ರೆ ಸಾರ್ವಜನಿಕರು ಗೊತ್ತಾಗೋಣ, ಮಾಡೋಣ. ಇದ್ರ ಬಗ್ಗೆನೂ ಚರ್ಚೆ ಆಗಲಿ. ಇದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಿಲ್ಲ ಕೇಳ್ರಿ. ಯಾವಾಗಲೂ ಚರ್ಚೆಗೆ ಬನ್ನಿ ಅಂತ ಹೇಳ್ತೀವ್ರಿ ನಾವು. ಸವಾಲು ಇವೆಲ್ಲ ಡಿಬೇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಫಾರ್ಮ್ ಆಫ್ ಡೆಮೊಕ್ರೆಟಿಕ್ ಸೆಟಪ್. ಸವಾಲ್ ಹಾಕೋದು ಅಥವಾ ಅದ್ರಾಗ ಏನ್ ಬಹಳ ಇದ್ರಾಗ ಏನ್, ಇಟ್ಸ್ ವೆರಿ ಸಿಂಪಲ್ ಫಾರ್ಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವಿ ಆರ್ ಟೆಲ್ಲಿಂಗ್, ವಾಟ್ ದೇ ವಾಂಟ್ ಟು ಕಮ್ಯುನಿಕೇಟ್. ಅವ್ರೇನು ಮಾತನಾಡ್ತಾರೆ, ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕರೆ, ಸಾರ್ವಜನಿಕರಿಗೆ ಮುಟ್ಟಿದ್ರೆ ಜನಕ್ಕೆ ಗೊತ್ತಾಗತ್ತೆ. ಇದ್ರ ಬಗ್ಗೆ ಈ ತರ ಚರ್ಚೆ ಬಹಳ ಇದಾವ್, ಮಾಡಬಹುದು. ಅದ್ರ ಬಗ್ಗೆ ಅವ್ರು ರೆಡಿ ಇದ್ರೆ ಮಾಡೋಣ, ಚರ್ಚೆ ಮಾಡಕ್ಕೆ ಅಂತಂದ್ರೆ ಎಲ್ಲಾ ವಿಷಯಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಆಗ್ಬೇಕು. ಅವಾಗ ಮಾಧ್ಯಮದವ್ರು ಲೈವ್ ತೋರಿಸ್ಬೇಕು. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಈ ದೇಶದ ಸಾಲ ಎಷ್ಟೈತೆ ಅಂದ ತಕ್ಷಣ ಎದ್ದು ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಯಾಕೆ ಗೊತ್ತಾಗಬಾರ್ದು? ಈ ದೇಶದ ಸಾಲ ಪ್ರತಿಯೊಬ್ಬರಿಗೆ ಗುರ್ತಾಗಬೇಕು. ಕರ್ನಾಟಕ ರಾಜ್ಯ ಸಾಲ ಹೆಂಗ್ ಗುರ್ತಿದೆ ಪ್ರತಿಯೊಬ್ಬರಿಗೆ ಇವ್ರು ಹೇಳ್ತಾರೆ. ಅದೇ ರೀತಿ ದೇಶದ ಸಾಲ ಕೂಡ ಗುರ್ತಾಗಬೇಕಲ್ಲ. ಯಾಕೆ ದೇಶದ ಸಾಲ ಯಾರು ಗುರ್ತಾಗಬಾರ್ದ? ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ ಈ ರಾಜ್ಯದ್ದು, ಈ ದೇಶದ್ದು, ಬೇರೆ ಬೇರೆ ರಾಜ್ಯಗಳದ್ದು ಎಷ್ಟಿದೆ ಫಿಸಿಕಲ್ ಡೆಫಿಸಿಟ್? ಬಿಜೆಪಿ ರೂಲ್ ಇರ್ತಕ್ಕಂಥ ಸ್ಟೇಟ್ ನಲ್ಲಿ ಎಷ್ಟು ಎಕನಾಮಿಕಲಿ ಗ್ರೋತ್ ಆಗಿದೆ, ಎಜುಕೇಶನ್ ಎಷ್ಟು ಗ್ರೋತ್ ಆಗಿದೆ, ಎಷ್ಟು ಇಂಡಸ್ಟ್ರಿಗಳು ಬಂದಾವೆ, ಇದು ಸಮರ್ಪಕವಾಗಿ ಚರ್ಚೆ ಆದ್ರೆ ಯಾವ ಸರ್ಕಾರಗಳು ಯಾವ ರಾಜ್ಯಗಳಿಂದ ಹೆಂಗ್ ಬೆನಿಫಿಟ್ ಆಗಿದೆ ಅಂತ ಹೇಳಿ ಸಾರ್ವಜನಿಕರು ಅರ್ಥ ಆಗ್ಬೇಕಂತ. ಸಾಲ ಜಾಸ್ತಿ ಮಾಡಿದ್ದಾರೆ ಈಗ ಅವ್ರು ಹೇಳಿದ್ರ ತಾನೆ, ಅದಕ್ಕೆ ಉತ್ತರ ಸಮರ್ಪಕವಾಗಿ ಸರ್ಕಾರ ಕೊಡುತ್ತಲ್ವಾ? 63% ಅಂತ ಹೇಳಿದ ತಕ್ಷಣ ಅದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ, ಸರ್ಕಾರ ಉತ್ತರ ಕೊಡುತ್ತೆ, ಖಂಡಿತವಾಗಿ ಕೊಡುತ್ತೆ.